ದಾಂಡೇಲಿಯ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ಸಂಭ್ರಮದಿಂದ ನಡೆದ ನಾಟ್ಯೋತ್ಸವ. ದಾಂಡೇಲಿ ನಗರದ ಸಂಸ್ಕಾರ ಸಹಕಾರ ಭಾರತಿ, ಶ್ರೀ ಶಂಕರ ಮಠ, ಸಹ್ಯಾದ್ರಿ ಲಲಿತ ಕಲಾ ಕೇಂದ್ರ ಹಾಗೂ ಈ ಕೇಂದ್ರಗಳ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪಾಲಕರ ಆಶ್ರಯದಡಿ ಮತ್ತು ನೃತ್ಯ ಗುರು ಕೃಷ್ಣ ಭಾಗವತ್ ಅವರ ನೇತೃತ್ವದಲ್ಲಿ ದಾಂಡೇಲಿ ನಗರದ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ನಾಟ್ಯೋತ್ಸವ ಕಾರ್ಯಕ್ರಮವು ಸಂಭ್ರಮ ಸಡಗರದಿಂದ ಜರುಗಿತು. ಕಾರ್ಯಕ್ರಮವನ್ನು ಪತ್ರಕರ್ತ ಸಂದೇಶ್ ಎಸ್ ಜೈನ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಭರತನಾಟ್ಯ ಮತ್ತು ಶಾಸ್ತ್ರೀಯ ಸಂಗೀತ ಕಲೆ ಜೀವನ ಸಂಸ್ಕಾರವನ್ನು ಕಲಿಸಿಕೊಡುತ್ತದೆ. ಪಾಲಕರು ತಮ್ಮ ಮಕ್ಕಳ ಭವಿಷ್ಯದ ಉನ್ನತಿ ಹಾಗೂ ಸಂಸ್ಕಾರಯುತವಾದ ಸಮಾಜ ನಿರ್ಮಾಣಕ್ಕಾಗಿ ಭರತನಾಟ್ಯ ಹಾಗೂ ಶಾಸ್ತ್ರೀಯ ಸಂಗೀತವನ್ನು ಕಲಿಸಲು ಮೊದಲ ಆದ್ಯತೆಯನ್ನು ನೀಡಬೇಕೆಂದರು. ನೃತ್ಯ ಗುರು ಕೃಷ್ಣ ಭಾಗವತ್ ಅವರು ಕಳೆದ ಹಲವಾರು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಭರತನಾಟ್ಯ ಕಲೆಯನ್ನು ಕಲಿಸುವ ಮೂಲಕ ಭರತನಾಟ್ಯ ಕಲೆಯನ್ನು ಉಳಿಸಿ ಬೆಳೆಸಲು ಅನವರತ ಶ್ರಮಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಗಾಯಕರಾದ ಸುಧಾಮ ದಾನಗೇರಿ ಅವರು, ಭರತನಾಟ್ಯ ಗುರುಗಳಾಗಿ ಕೃಷ್ಣ ಭಾಗವತ್ ಅವರು ಅತ್ಯಂತ ಶ್ರದ್ಧೆಯಿಂದ ತೊಡಗಿಸಿಕೊಂಡ ಪರಿಣಾಮವಾಗಿ ಇಂದು ಈ ಭಾಗದ ಮಕ್ಕಳು ಅತ್ಯುತ್ತಮ ಭರತನಾಟ್ಯ ಕಲಾವಿದರಾಗಿ ಗಮನ ಸೆಳೆಯುವಂತಾಗಿದೆ. ಕಲಾವಿದರ ಬದುಕು ಅತ್ಯಂತ ಕಷ್ಟಕರವಾಗಿದ್ದರೂ ತಮ್ಮ ನೋವನ್ನು ಹುದುಗಿಸಿಟ್ಟುಕೊಂಡು ಕಲೆಗಾಗಿ ತಮ್ಮನ್ನು ತಾವು ಸಮರ್ಪಣಾ ಭಾವದಿಂದ ಸಮರ್ಪಿಸುವ ಕಲಾವಿದರಿಗೆ ನಿರಂತರ ಪ್ರೋತ್ಸಾಹ ಅತಿ ಅವಶ್ಯವಾಗಿ ಬೇಕೆಂದರು. ಸಂಗೀತ ಶಿಕ್ಷಕಿ ಶಶಿಕಲಾ ಚಂದ್ರಕಾಂತ್ ಗೋಪಿ ಮತ್ತು ಕಲಾ ಸೇವಕಿ ಗಾಯತ್ರಿ ಗಣಪತಿ ಬೋಳ್ಗುಡ್ಡೆ ಅವರು, ಕೃಷ್ಣ ಭಾಗವತ್ ಅವರು ಅತ್ಯಂತ ಶಿಸ್ತುಬದ್ಧವಾಗಿ ಭರತನಾಟ್ಯವನ್ನು ಕಲಿಸುತ್ತಾ ಬಂದಿದ್ದಾರೆ ಎನ್ನುವುದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿ ಎಂದರು. ಕಾರ್ಯಕ್ರಮದ ಸಂಘಟಕರು ಹಾಗೂ ನೃತ್ಯ ಗುರುಗಳಾದ ಕೃಷ್ಣ ಭಾಗವತ್ ಅವರು ಮಾತನಾಡಿ, ಶಿಸ್ತು ಮತ್ತು ಕಲಿಕೆಯಲ್ಲಿ ಎಂದೂ ರಾಜಿ ಮಾಡಿಕೊಳ್ಳದ ಕಾರಣ ನಮ್ಮ ಭರತನಾಟ್ಯ ಕಲಿಕಾ ಕೇಂದ್ರವು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆದು ಬರಲು ಸಾಧ್ಯವಾಗಿದೆ. ದಾಂಡೇಲಿಯ ಮಹಾಜನತೆ, ನೃತ್ಯ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಮತ್ತು ಪಾಲಕರು ನಿರಂತರವಾಗಿ ನೀಡುತ್ತಾ ಬಂದಿರುವ ಸಹಕಾರದಿಂದ ವರ್ಷದಿಂದ ವರ್ಷಕ್ಕೆ ನಮ್ಮ ಕೇಂದ್ರವು ಅತ್ಯುತ್ತಮ ರೀತಿಯಲ್ಲಿ ನಡೆದುಕೊಂಡು ಬರುತ್ತಿದೆ. ಪ್ರತಿ ಹಂತದಲ್ಲಿಯೂ ಇಲ್ಲಿಯ ಜನತೆ ತುಂಬು ಹೃದಯದ ಸಹಕಾರವನ್ನು ನೀಡಿ ನಮ್ಮ ಕೇಂದ್ರದ ಬೆಳವಣಿಗೆಯ ಜೊತೆಗೆ ನನ್ನ ಬೆಳವಣಿಗೆಗೂ ಮಹೋನ್ನತ ಸಹಕಾರವನ್ನು ನೀಡುತ್ತಿರುವುದನ್ನು ಸದಾ ಸ್ಮರಿಸಿಕೊಳ್ಳುತ್ತೇನೆ ಎಂದರು. ನಮ್ಮ ನೃತ್ಯ ಕೇಂದ್ರದ ವಿದ್ಯಾರ್ಥಿಗಳು ಅತ್ಯಂತ ಪ್ರೀತಿ ವಿನಮ್ರತೆಯಿಂದ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಕೇಂದ್ರದ ಮೆರುಗನ್ನು ಹೆಚ್ಚಿಸಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದ ಗಣ್ಯರನ್ನು ಹಾಗೂ ಕಾರ್ಯಕ್ರಮಕ್ಕೆ ಪ್ರಸಾದನ ಸಹಕಾರ ನೀಡಿದ ಸಂತೋಷ್ ಮಹಾಲೆ ಮತ್ತು ಸಂಪ್ರೀತಾ ಮಹಾಲೆ ಅವರನ್ನು ನೃತ್ಯ ಕೇಂದ್ರದ ಪರವಾಗಿ ಕೃಷ್ಣ ಭಾಗವತ್ ಹಾಗೂ ನೃತ್ಯ ಕೇಂದ್ರದ ಪಾಲಕರು ಸನ್ಮಾನಿಸಿದರು. ನೃತ್ಯ ಗುರು ಕೃಷ್ಣ ಭಾಗವತ್ ಅವರನ್ನು ಕೇಂದ್ರದ ವಿದ್ಯಾರ್ಥಿಗಳು ಮತ್ತು ಪಾಲಕರು ಗೌರವಿಸಿದರು. ನೃತ್ಯ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳೇ ಸ್ವಾಗತಿಸಿ ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ನೃತ್ಯ ಗುರು ಕೃಷ್ಣ ಭಾಗವತ್ ಅವರಿಂದ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಂದ ನಾಟ್ಯೋತ್ಸವ ಕಾರ್ಯಕ್ರಮ ಜರುಗಿ ಅಪಾರ ಜನಾಕರ್ಷಣೆಗೆ ಪಾತ್ರವಾಯಿತು. ಹೊಂದಿಕೊಂಡವರಾಗಿ ಭರತನಾಟ್ಯ ಕಲೆಯನ್ನು ಕರಗತಗೊಳಿಸಿಕೊಂಡಿದ್ದಾರೆ. ಗುರುಗಳ ಆಶೀರ್ವಾದದೊಂದಿಗೆ ಕಳೆದ 18 ವರ್ಷಗಳ ಹಿಂದೆ ಅಂಬಿಕಾನಗರದಲ್ಲಿ ನೃತ್ಯ ತರಗತಿಯನ್ನು ಆರಂಭಿಸಿ ಸಂಸ್ಕಾರ ಸಾಕಾರ ಭಾರತಿ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿ ಇದರ ಅಡಿಯಲ್ಲಿ ಇಂದು ದಾಂಡೇಲಿ, ಅಂಬಿಕಾನಗರ ಹಾಗೂ ವನವಾಸಿ ಕಲ್ಯಾಣ ಸಂಸ್ಥೆಗಳಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿ ನೀಡುತ್ತಿದ್ದಾರೆ. ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಸಹ ಇವರ ಮಾರ್ಗದರ್ಶನದಲ್ಲಿ ವಿವಿಧ ಶಾಖೆಗಳನ್ನು ನೃತ್ಯ ತರಬೇತಿ ನೀಡುತ್ತಿದ್ದಾರೆ. ಅಲ್ಲದೆ ಇವರ ಪತ್ನಿ ಗೀತಾ ಮನೆಯಿಂದಲೇ ಫ್ರೀಲಾನ್ಸಿಂಗ್ ವರ್ಕ್ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸುತ್ತಾ ಜೊತೆಯಲ್ಲಿ ಹಿಂದೂಸ್ತಾನಿ ಸಿತಾರ್ ವಾದ್ಯವನ್ನು ಕಲಿಯುತ್ತಿದ್ದಾರೆ. ಮಗಳು ಮಾಯಾ ಮಂಚಿಕೆರೆಯ ಗವರ್ಮೆಂಟ್ ಸ್ಕೂಲ್ನಲ್ಲಿ 4ನೇ ತರಗತಿಯಲ್ಲಿ ಓದುತ್ತಾ ಹಿಂದೂಸ್ತಾನಿ ಸಂಗೀತ ಹಾಗೂ ಸಿತಾರ್ ವಾದ್ಯವನ್ನು ಸಹ ಕಲಿಯುತ್ತಿದ್ದಾರೆ. ವಿದುಷಿ ಡಾಕ್ಟರ್ ವಿಜಯಲಕ್ಷ್ಮಿ ಕಂಪ್ಲಿ, ವಿದುಷಿ ರೇಖಾ ಅಶೋಕ್ ಹೆಗಡೆ ಬೆಳಗಾವಿ ಮತ್ತು ವಿದ್ವಾನ್ ಪ್ರಮೋದ್ ಕುಮಾರ್ ಉಳ್ಳಾಲ್ ಮಂಗಳೂರು ಇವರಲ್ಲಿ ಶ್ರೀಕೃಷ್ಣ ಭಾಗವತರವರು ಭರತನಾಟ್ಯದ ತರಬೇತಿ ಪಡೆಯುತ್ತಿರುತ್ತಾರೆ. ಡಿಡಿ ಚಂದನ ವಾಹಿನಿಯ ನೂಪುರನಾದ ಕಾರ್ಯಕ್ರಮದಲ್ಲಿ ಬಿ ಗ್ರೇಡ್ ಕಲಾವಿದರಾಗಿ ಆಯ್ಕೆಯಾಗಿರುವ ಇವರು ಉತ್ಸವ ಕೇಂದ್ರ ಕಾರಾಗೃಹ ಬಳ್ಳಾರಿ, ದಾಸ ಸಾಹಿತ್ಯ ಪರಿಷತ್ ಗುಲ್ಬರ್ಗಾ ಹಾಗೂ ಬೀದರ್ ಹೀಗೆ ಹಲವಾರು ಕಡೆ ನೃತ್ಯ ಪ್ರದರ್ಶನವನ್ನು ನೀಡಿರುವುದರೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗದಗ್, ಕಾಲಚೇತನ ಸಾಂಸ್ಕೃತಿಕ ಅಕಾಡೆಮಿ ಗದಗ್ ಇವರಿಂದ 2006ರಲ್ಲಿ ನಿತ್ಯಶ್ರೀ ಬಿರುದು,
ಕಲಾ ಚೇತನ ಸಾಂಸ್ಕೃತಿಕ ಅಕಾಡೆಮಿ ಗದಗ್ 2007ರಲ್ಲಿ ನಾಟ್ಯಶ್ರೀ ಬಿರುದು ಸನ್ಮಾನ ಸ್ವೀಕರಿಸುವಂತಹ ಸಾಧಕ ನಾವೆಯಲ್ಲ. ಶಾಂತ ಸೇವೆ ಶಾಂತತೆ ಡಾಕ್ಟರ್ ವಿಜಯಶ್ರೀ ವಿಜಯಲಕ್ಷ್ಮಿ ಮಂತ್ರಿ ನನ್ನ ಪಿಯುಸಿ ವಯಸ್ಸಿನಲ್ಲಿ ನಾನು ನೃತ್ಯಕ್ಕೆ ಪ್ರಾರಂಭ ಮಾಡಿದ್ದು ಒಂದು ಅವರ ತಂಗಿಯ ಒತ್ತಾಯದ ಮೇರೆಗೆ. ಅಲ್ಲಿಯವರೆಗೆ ನಾನು ಯಾವತ್ತೂ ಸಮಾನವೇ ಇಲ್ಲ. ಪಿಯುಸಿ ನಂತರ ನಾನು ಭರತನಾಟ್ಯಕ್ಕೆ ಬಂದಿದ್ದು. ವಿಜಯಲಕ್ಷ್ಮಿ ಅವರ ಅದ್ಭುತ ತರಬೇತಿ ನೀಡೊಂದಿಗೆ ಈ ರೀತಿಗೆ ನಾನು ಅವರಿಗೆ ಎಲ್ಲರೂ ಸಂಚರಿಸಿದರೆ ಕಾರಣ. ಅದೇ ರೀತಿ ಬೆಳಗಾವಿಯ ರೇಖಾ ಅಶೋಕರಿಗೆ ಅಂತಾರಾಷ್ಟ್ರೀಯ ಕಲಾಕಾರರೇ ದೇಶದ ಅತ್ಯುತ್ತಮ ಅಂತ ಇದ್ರೆ ಅನುಭವವನ್ನು ಸೃಷ್ಟಿ ಮಾಡಲು ಕೀರ್ತಿ ಒದಗಿಸಬೇಕು. ಅಂಥವರು ನಾನು ನನಗೆ ಬಹಳ ಇದೆ. ಅದೇ ರೀತಿ ಯುವ ಪುರಸ್ಕಾರ ಅವರು ಕೂಡ ನನ್ನ ಆತ್ಮೀಯ ಸ್ನೇಹಿತ ಕೂಡ ಹಾಗೆ ವೃತ್ತದಲ್ಲಿ ನನ್ನ ಗುರು ಕೂಡ ಆಗಿದ್ದಾರೆ. ಅವರಿಗೂ ಕೂಡ ನಾನು ಈ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇವತ್ತಿನ ಆ ಗುರುಗಳ ಮತ್ತೇನಿಲ್ಲ. ಅದೇ ರೀತಿ ಪ್ರತಿ ಕ್ಷಣವೂ ಅನೇಕ ಕೆಲಸವನ್ನು ಮಾಡಬಹುದು. ಪ್ರತಿಯೊಂದು ಕಳೆದ ಒಂದು ತಿಂಗಳಿಂದ ತಂದೆಯವರ ಆರೋಗ್ಯ ತುಂಬಾ ಕ್ಷೀಣಿಸಿದ್ದು ನಿರ್ಧಾರ ಹೋಗುವಂತಹ ಪರಿಸ್ಥಿತಿ. ಅದು ಕೂಡ ನನ್ನದೇ ಯಾವುದೋ ಪ್ರಯತ್ನಕ್ಕೆ ಹಂತಗಳಿಲ್ಲ. ಇವತ್ತು ಕೆಲಸವೆಲ್ಲ ಹೆಂಡತಿ ಮತ್ತೆ ಮನೆಯವರು ಮಾಡಿ ತಂದೆಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಬೇಕು. ನಾನು ಕ್ಷಣವಾಗಿ ಒಂದು ನಿಮಿಷದ ಸಮಯ ನೀಡುತ್ತಿಲ್ಲ. ನಾವು ಮನೆಯಲ್ಲಿ ಸುತ್ತಾ ಇದ್ದವರು ನಮ್ಮ ಜೊತೆ ಜನಗಳು ದೇವರ ತೋರಣ ಎಲ್ಲವೂ ಇದೆ. ಅದರ ಕೆಲಸ ಕಾರ್ಯಗಳನ್ನ ಮನೆಯ ಯಜಮಾನಿಯಾಗಿ ಹಾಗೂ ಕೆಲಸದವರಾಗಿ ನಿರ್ವಹಿಸ್ತಾ ಇರ್ತಾರೆ. ಅದನ್ನು ಬೇಜಾರಿದೆ ನನಗೆ. ನನ್ನ ಮಗಳು ಕೂಡ ವಿಡಿಯೋ ಕಾಲ್ ಮಾಡಿ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ನಾನು ಅದನ್ನು ಕಟ್ ಮಾಡಿ ಮಾಸ ಮಾಡ್ತೇನೆ. ನಮ್ಮ ಪರಿಸ್ಥಿತಿ ಹೀಗಾಗಿರುತ್ತೆ. ಆದ್ರೆ ಅದರ ಒಂದು ಸಮಾಧಾನ ಏನಂದ್ರೆ 10 ಮಕ್ಕಳಿಗೆ ನಾವು ವಿದ್ಯೆಯನ್ನು ಕೊಡ್ತಿದ್ದೀವಿ. ಸಂದೇಶ್ ಸರ್ ಹೇಳಿದಾಗೆ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ತುಂಬ ವಿರಳ ಅನ್ನೋ ಪರಿಸ್ಥಿತಿಯನ್ನು ತಲುಪಿದೆ. ಅದರಲ್ಲೂ ಕರೋನಾ ನಂತರದಲ್ಲಿ ಕಲಾವಿದರ ಬದುಕು ಹಾಗೆ ಈ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಇದೆರಡು ಉಳಿಸ್ಕೊಳ್ಳೋದು ಹೇಗೆ ಅನ್ನೋ ಸಮಸ್ಯೆಗಳು ತುಂಬ ಆಗ್ತಾ ಇದೆ. ನಾವು ಎಷ್ಟೋ ಕಡೆ ಕಾರ್ಯಕ್ರಮಗಳಲ್ಲಿ ಹೋದಾಗ ದೂರದಲ್ಲಿ ಹೇಳೋದು ಬೇಡ, ಹತ್ತಿರದಲ್ಲೇ ನಿನ್ನೆ ಕಲಾವಿದೋತ್ಸವ ನಡೆಯಿತು. ನಾವು ಹಾಡಬೇಕಾಗಿದ್ದರೆ ಇನ್ನೂ ಒಂದು 100-200 ಜನ ಇದ್ದೇನೋ. ಆದರೆ ಅದರ ನಂತರದಲ್ಲಿ ಕಾರ್ಯಕ್ರಮಗಳಿಗೆ ಚಲನಚಿತ್ರ ಗಾಯಕರು ಈಗ ಅಷ್ಟೋ ದಿನದ 7 ದಿನದ ಉತ್ಸವಗಳಾದರೂ ಕೂಡ ಪ್ರತಿದಿನವೂ ನಡೆಯೋದು ಹಾಗೆ ಚಿತ್ರಸಂಗೀತ ಇಂಥದ್ದೆಲ್ಲ ನಡೀಬೇಕು ಅಂದರೆ
ಅದಕ್ಕೆ ಲಕ್ಷಾಂತರ ಜನ ಸೇರ್ತಾರೆ. ಶಾಸ್ತ್ರೀಯ ಸಂಗೀತ, ಭರತನಾಟ್ಯ ಇಂಥ ಕಾರ್ಯಕ್ರಮಗಳು ಅಂದರೆ ತೀರಾ ಬೆರಳಿಗೆ ಎಷ್ಟು ಜನ ಇರ್ತಾರೆ. ಅದು ಅತ್ಯಂತ ಖುಷಿ ಪಡುವ ವಿಚಾರ. ಇದೇ ವಾರದಲ್ಲಿ 2ನೇ ಬಾರಿ ಆಗ್ತಾ ಇರೋದು. ಈ ವೇದಿಕೆಗೆ ಕಳೆದ ವಾರ ಶಶಿಕಲಕ್ಕ ಅವರ ವಾರ್ಷಿಕೋತ್ಸವ ನಡೀತು. ಅದಕ್ಕೂ ಕೂಡ ತುಂಬಾ ಜನ ಸೇರಿದ್ರು ಇದೇ ವೇದಿಕೆಗೆ. ಇವತ್ತಿನ ಭರತನಾಟ್ಯ ಕಾರ್ಯಕ್ರಮ ನೋಡಿ ನನಗಂತೂ ತುಂಬಾ ಖುಷಿಯಾಗಿದೆ. ಒಂದು ವಾರದ ಹಿಂದೆ ವೆಂಕಟೇಶ್ ಕುಮಾರ್ ಅವರ ಕಾರ್ಯಕ್ರಮ ಧಾರವಾಡದ ಸೃಜನಾದಲ್ಲಿ ನಡೆದಿತ್ತು. ಅಲ್ಲಿ ಪೂರ್ತಿ ಜಾಗ ಇದ್ದೆ, ವೇದಿಕೆ ಮೇಲೆ ಕೂತಿದ್ರು ಜನ ಎಲ್ಲ. ಅದೇ ನೆನಪು ಇವತ್ತು ಆಗ್ತಾ ಇದೆ. ಹಾಗಾಗಿ ನೀವೆಲ್ಲ ಸೇರಿ ಕೃಷ್ಣ ಸರ್ವನ್ನ ನಮಸ್ಕರಿಸಬೇಕು ಅಂತೇಳಿ ನಮ್ಮ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇಂಥ ಗುರುಗಳನ್ನು ಪಡೆದಂತಹ ತಾವೆಲ್ಲರೂ ಧನ್ಯರು. ಖಂಡಿತವಾಗ್ಲೂ ನಾವು ಕೃಷ್ಣ ಸರ್ವನ್ನ ಬಿಡೋದು ಬೇಡ, ಅವರನ್ನ ದಾಂಡೇಲಿಯವರು ಬಿಟ್ಟುಕೊಡೋದು ಬೇಡ ಅಂತೇಳಿ ತಮ್ಮಲ್ಲಿ ಕೇಳೋದು. ನಾನೇನು ಸನ್ಮಾನ ಗೌರವ ಸ್ವೀಕರಿಸೋದು ಸಾಧನೆಯೂ ಮಾಡಿಲ್ಲ, ಆದರೂ ನನಗೆ ಒಂದು ಪ್ರೀತಿಪೂರ್ವಕವಾಗಿ ಗೌರವಿಸಿದ್ದಾರೆ. ಅವರಿಗೆ ನಾನು ನಮಸ್ಕಾರಗಳನ್ನ ಸಲ್ಲಿಸ್ತಾ ನಿಜವಾಗ್ಲೂ ಮಾತಾಡಿ ಗೊತ್ತಿಲ್ಲ, ಏನಾದ್ರು ಕೆಲಸ ಇದ್ರೆ ಮಾಡ್ತೀನಿ ಬಿಟ್ರೆ ಇಲ್ಲಿ ನಿಂತ್ಕೊಂಡು ಮಾತಾಡೋ ಅಂತ ಹೇಳಿದ್ರೆ ನಮ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನನ್ಗೆ ತುಂಬಾ ಖುಷಿ ಆಗ್ತಾ ಇರೋದು ಅಂತಂದ್ರೆ ನಮಗೆ ನಿಮ್ಗೆ ಮಕ್ಕಳ ನಮ್ಮ ಊರಿನ ಗುರುಗಳು ನಿಮಗೆ ಸಿಕ್ಕಿದ್ದಾರೆ. ನನ್ಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನನಗೆ ನೃತ್ಯವನ್ನ ನೋಡಿದೆ. ನನ್ನ ಮಗಳನ್ನೂ ನಾನು ಸಣ್ಣಗಿರ್ಬೇಕಾದ್ರೆ ಕ್ಲಾಸಿಗೆ ಸೇರಿಸಿದಾಗ ಹಿಂದ್ಗಡೆ ನಿಲ್ಸಿದಾಗ ನನ್ನ ಮಗಳ ಮುಖ ಕಾಣೋದಿಲ್ಲ ಅಂತ ಹೇಳಿ ಬೇಜಾರಾಗ್ತಿತ್ತು. ಅದು ಇವತ್ತು ನೋಡಿದ್ರೆ ಪ್ರತಿ ಒಂದು ಮಗುವನ್ನು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಕಾಣೋ ಹಾಗೆ ಅದೆಷ್ಟು ಚಂದ ಡ್ಯಾನ್ಸ್ ಕಾಂಬಿನೇಷನ್ ಮಾಡಿದ್ದಾರೆ ಅಂತಂದ್ರೆ ನಮಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಬಹಳ ಖುಷಿ ಆಗ್ತಿದೆ. ಮಕ್ಕಳು ಒಬ್ಬೊಬ್ರು ಡ್ಯಾನ್ಸ್ ಮಾಡೋದು, ಒಂದು ಹೆಜ್ಜೆ ಇರಲಿ, ಪ್ರತಿಯೊಂದು ಕೂಡ ತುಂಬಾನೇ ಖುಷಿ ಅನ್ನಿಸ್ತಾ ಇದೆ. ಆದ್ರೆ ನಮ್ಮೂರಿಂದ ನಿಮ್ಮೂರಿಗೆ ಬಂದು ಅವ್ರ ಶ್ರಮವನ್ನಂತೂ ನಾನು ನಿಜವಾಗ್ಲೂ ನೋಡಿದ್ದಾರೆ. ಈ ಮಕ್ಕಳಿಗೆ ಡ್ರೆಸ್ ಹಾಕ್ಲಿಕ್ಕೆ ಬರ್ಬೇಕಾದ್ರೆ ನಮ್ಮ ಮನೆಯಲ್ಲಿ 2 ದಿನ ಅವ್ರು ಕಾಲವನ್ನು ಕಳೆದಿದ್ದಾರೆ. ಮತ್ತೆ 100 ಮಕ್ಕಳದ್ದು ಪ್ರತಿಯೊಬ್ಬರದ್ದು ಹೆಸರು ನೆನಪಿದೆ ಅವರಿಗೆ. ಈ ಟೀಮ್ನಲ್ಲಿ ಈ ಹುಡುಗಿಗೆ ಈ ಡ್ರೆಸ್ ಸರಿ ಬರ್ತದೆ, ಈ ಟೀಮ್ನಲ್ಲಿ ಈ ಹುಡುಗಿಗೆ ಈ ಡ್ರೆಸ್ ಸರಿ ಬರ್ತದೆ. ನಮಗೆ ಮನೆಯಲ್ಲಿರೋ ಒಂದು 4 ಮಕ್ಕಳ ಹೆಸರೇ ನೆನಪಿರೋದಿಲ್ಲ. ಅಂತದ್ರಲ್ಲಿ ಅವರು ಇಷ್ಟೋ ಮಕ್ಕಳದ್ದು ಹೆಸರು ನೆನಪಿಟ್ಕೊಂಡು ಅವರು ಯಾವ ಸರಿಯಾಗಿದೆ ಅಂತ ನೋಡ್ಕೊಂಡು ಇಷ್ಟು ಚಂದ ಮಾಡಿ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತಂದ್ರೆ ತುಂಬಾನೇ ಕಷ್ಟ. ಅಂತದ್ರಲ್ಲಿ ನಿಮ್ಗಳ ಸಹಕಾರ ಕೂಡ ನಮ್ಮೂರಿನವರಿಗೆ ನೀವು ಇಷ್ಟು ಚಂದ ರೀತಿಯಲ್ಲಿ ಅವರಿಗೊಂದು ಸಹಕಾರ ಕೊಡ್ತಾ ಇದ್ದೀರಿ. ಅದು ಕೂಡ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಈ ಭರತನಾಟ್ಯದೆಲ್ಲ ಮಕ್ಕಳಿಗೆ ಅವ್ರು ಹೇಳಿದ್ರು, ನಮ್ಮ ಅತ್ತೆ ಅದನ್ನ ಹೇಳೋದಕ್ಕಿಂತ ಇಲ್ಲ ನಾನು ಇಲ್ಲಿ ಮಾತಾಡ್ಬೇಕು ಅಂತ ಅನಿಸ್ತದೆ. ಬಟ್ ಇಲ್ಲಿ ಬಂದಾಗ ನಾವು ಮಾತಾಡಿ ಅಭ್ಯಾಸ ಇದೆ, ತುಂಬಾ ಕಷ್ಟ ಆಗ್ತದೆ ಭಾಷೆ. ಇಷ್ಟು ಚಿಕ್ಕ ಮಕ್ಕಳಿಗೆ ನೃತ್ಯವನ್ನು ಕಲಿಸುವುದು ಸುಲಭವಾದ ಮಾತಲ್ಲ. ಈ ವಿಷಯವಾಗಿ ಕೃಷ್ಣ ಸರಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಪಾಲಕರಲ್ಲಿ ನನ್ನೊಂದು ಚಿಕ್ಕ ವಿನಂತಿ, ಪ್ರತಿ ವಾರ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತೀರ, ಅದೇ ತರ ಮನೆಯಲ್ಲಿ ಪ್ರತಿದಿನ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳಿ. ಯಾವ ಮಕ್ಕಳು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಮುಂದೊಂದು ದಿನ ಅವರು ಉತ್ತಮ ನೃತ್ಯಪಟುವಾಗಿ ನಿಲ್ಲಿಸ್ತಾರೆ. ಹಾಗಾಗಿ ಪ್ರತಿದಿನ ನಿಮ್ಮ ಮಕ್ಕಳಿಗೆ ನೃತ್ಯವನ್ನು ಪ್ರಾಕ್ಟೀಸ್ ಮಾಡಿ. ಅವಕಾಶಕ್ಕಾಗಿ ಧನ್ಯವಾದ. ಎಜುಕೇಶನ್ ಮಧ್ಯದಲ್ಲಿ ಪ್ರಾಕ್ಟೀಸ್ಗೆ ಅವಕಾಶ ಇಲ್ಲ, ಪ್ರತಿಯೊಬ್ಬ ಪಾಲಕರು ಇರ್ತದೆ. ಆದರೂ ಕೂಡ ಇಲ್ಲೊಂದು ಕಾರ್ಯಕ್ರಮವನ್ನು ನೋಡೋಕೆ ನಿಮಗೆ ಅನಿಸುತ್ತೆ ನಾವು ಆ ಜಾಗದಲ್ಲಿ ಇಷ್ಟು ಮಾಡ್ಬೋದಿತ್ತು ಅಂತ. ಅದು ಎಲ್ಲರಿಗೂ ಅನಿಸುವಂಥದ್ದೇ. ನಾವು ನೀವು ಅಂದ್ಕೊಂಡವ್ರೆ ದಯಮಾಡಿ ಒಂದಷ್ಟು ಕಾಲಾವಕಾಶಗಳನ್ನ ಮಕ್ಕಳಿಗೆ ಕಂಪಲ್ಸರಿ ಅಂತಾನೆ ದಿನದ ಊಟ ಆಹಾರ ಹೇಗೋ ಹಾಗೆ ಪ್ರಾಕ್ಟೀಸ್ ಅನ್ನೋದನ್ನು ಕೂಡ ನೀವು ಕರಗತ ಮಾಡಿಸೋದು ಆದರೆ ಮಾತ್ರ ಅವರು ಒಳ್ಳೆಯ ಕಲಾವಿದರಾಗಿ ಬೆಳೀತಾರೋ ಬಿಡ್ತಾರೋ ಒಂದು ಒಳ್ಳೆಯ ಸಂಸ್ಕಾರ ಅಂತೂ ಮನೆಗೆ ಹೊರಡುತ್ತೆ. ಧನ್ಯವಾದಗಳು ಎಲ್ಲರಿಗೂ. ಶಶಿಕಲಾ ಭಟ್ ಅವರೇ, ವಿದುಷಿ ಶಶಿಕಲಾ ಭಟ್ ಅವರೇ, ನಿಜವಾಗ್ಲೂ ಅವರು ಸತ್ಯದಲ್ಲಷ್ಟೇ ವಿದ್ವತ್ನಾಟಕವನ್ನು ಅಂದಿಸಿ ಒಂದು ಉತ್ತಮ ಶ್ರೇಣಿಯಲ್ಲಿ ಬಹಳ ಸಂತೋಷದ ವಿಷಯ. ಹಾಗೆ ಗಾಯತ್ರಿ ಭಟ್ ಅವರು ಅಷ್ಟು ದೂರದಿಂದ ಇಲ್ಲಿಗೆ ಬಂದು ನಮ್ಮನ್ನು ನಿರೀಕ್ಷಿಸಿ ಮಾತನಾಡಿದ್ದಾರೆ, ಕಾರ್ಯಕ್ರಮವನ್ನು ಆಗಲೇ ಉದ್ಘಾಟನೆ ಮಾಡಿದ್ದಾರೆ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು.